ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಉಲೂಕ ಪಾಂಡವರಿಗೆ ದುರ್ಯೋಧನನ ಸಂದೇಶವನ್ನ ತಿಳಿಸೋದು, ಆಮೇಲೆ ಪಾಂಡವರ ಸಂದೇಶವನ್ನ ತಗೊಂಡು ದುರ್ಯೋಧನನ ಹತ್ರಕ್ಕೆ ಬರೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಭೀಮ, ನಕುಲ, ಸಹದೇವ ಮತ್ತೆ ಶಿಖಂಡಿ ಇವರೆಲ್ಲ ತಮ್ಮ ತಮ್ಮ ವಿಚಾರಗಳನ್ನ ತಿಳಿಸ್ತಾರೆ. ಅಂದ್ರೆ ಯುದ್ಧ ಮಾಡಿ ನಾವ್ ಏನೇನ್ ಮಾಡ್ಬೇಕು ಅಂತ ಇದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ದುರ್ಯೋಧನನಿಗೆ ಈ ವಿಚಾರವನ್ನ ಹೋಗಿ ಹೇಳು ಅಂತಂದ್ಬಿಟ್ಟು ಕೊನೆಯಲ್ಲಿ ಯುಧಿಷ್ಠಿರ ಮತ್ತೆ ನಾವು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಕುಟುಂಬದವರ ಜೊತೆ ಯುದ್ಧ ಮಾಡೋದಕ್ಕೂ ಇಷ್ಟ ಇಲ್ಲ, ಅವರನ್ನ ಕೊಲ್ಲೋದಕ್ಕೂ ಇಷ್ಟಪಡಲ್ಲ, ಆದ್ರೆ ಈ ಎಲ್ಲಾ ಪರಿಸ್ಥಿತಿಗೂ ಕೂಡ ನೀನೇ ಕಾರಣ ಅಂತಂದ್ಬಿಟ್ಟು ದುರ್ಯೋಧನನಿಗೆ ಹೇಳು ಅಂತ ಹೇಳಿ ಉಲೂಕನಿಗೆ ಹೇಳ್ತಾನೆ. ನೀನು ಕೂಡ ನಮ್ಮ ಸಂಬಂಧಿನೇ, ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗು, ಇಲ್ಲ ಇಲ್ಲೇ ಇರಬೇಕು ಅಂತ ಅನ್ಸಿದ್ರೆ ಇಲ್ಲೇ ಇರು ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಉಲೂಕ ಮಹಾರಾಜ ಯುಧಿಷ್ಠಿರನ ಆಜ್ಞೆಯನ್ನ ತಗೊಂಡು ರಾಜ ದುರ್ಯೋಧನನ ಹತ್ರ ಬರ್ತಾನೆ. ಅವನಿಗೆ ಅರ್ಜುನನ ಸಂದೇಶವನ್ನ ಅವನು ಹೇಗೆ ಹೇಳಿದ್ನೋ ಹಾಗೇ ಅವನಿಗೆ ಹೇಳ್ತಾನೆ. ಆಮೇಲೆ ಶ್ರೀಕೃಷ್ಣ, ಭೀಮಸೇನ ಮತ್ತೆ ಧರ್ಮರಾಜ ಯುಧಿಷ್ಠಿರನ ಪುರುಷಾರ್ಥದ ವರ್ಣನೆಯನ್ನು ಕೂಡ ಮಾಡಿ ನಕುಲ, ವಿರಾಟ, ದ್ರುಪದ, ಸಹದೇವ, ದೃಷ್ಟದ್ಯುಮ್ನ, ಶಿಖಂಡಿ, ಶ್ರೀಕೃಷ್ಣ ಮತ್ತೆ ಅರ್ಜುನ ಏನೆಲ್ಲ ಮಾತುಗಳನ್ನ ಹೇಳಿದ್ರೋ, ಅಂದ್ರೆ ದುರ್ಯೋಧನನಿಗೆ ಹೋಗಿ ಹೇಳು ಅಂತಂದ್ಬಿಟ್ಟು ಅದೆಲ್ಲವನ್ನು ಕೂಡ ಅವ್ರು ಹೇಗೆ ಹೇಳಿದ್ರು ಅದೇ ರೀತಿ ಹೋಗಿ ಹೇಳ್ತಾನೆ. ಉಲೂಕನ ಮಾತುಗಳನ್ನ ಕೇಳಿ ರಾಜ ದುರ್ಯೋಧನ ಏನ್ ಮಾಡ್ತಾನೆ, ದುಶ್ಯಾಸನ, ಕರ್ಣ ಮತ್ತೆ ಶಕುನಿಗೆ ಹೇಳ್ತಾನೆ, ಎಲ್ಲ ರಾಜರಿಗೂ ಮತ್ತೆ ತಮ್ಮ ಮಿತ್ರರಿರ್ತಾರಲ್ಲ ಅವರ ಸೈನ್ಯಕ್ಕೂ ಕೂಡ ಆಜ್ಞೆಯನ್ನ ಕೊಟ್ಬಿಡಿ. ಏನು, ನಾಳೆ ಸೂರ್ಯೋದಯದ ಮುಂಚೆನೆ ಸೇನಾಧಿಪತಿಗಳೆಲ್ಲರೂ ಕೂಡ ತಯಾರಾಗಿರ್ಬೇಕು ಅಂತಂದ್ಬಿಟ್ಟು ಹೇಳಿ ಕಳಿಸ್ತಾನೆ. ಆಗ ಕರ್ಣನ ಆಜ್ಞೆಯಿಂದ ಧೂತರೆಲ್ಲರೂ ಕೂಡ ಸಂಪೂರ್ಣ ಸೈನ್ಯ ಮತ್ತೆ ರಾಜರಿಗೆ ದುರ್ಯೋಧನನ ಆದೇಶವನ್ನ ಹೋಗಿ ತಿಳಿಸ್ತಾರೆ. ಈ ಕಡೆ ಉಲೂಕನ ಮಾತನ್ನ ಕೇಳಿ ಕುಂತಿ ನಂದನನಾದಂತಹ ಯುಧಿಷ್ಠಿರ ಕೂಡ ದೃಷ್ಟದ್ಯುಮ್ನನ ನೇತೃತ್ವದಲ್ಲಿ ತನ್ನ ಚತುರಂಗಿಣಿ ಸೈನ್ಯವನ್ನ ಸೇರಿಸ್ತಾನೆ. ಮಹಾರಥಿ ಭೀಮ ಮತ್ತೆ ಅರ್ಜುನ ಎಲ್ಲಾ ಕಡೆಯಿಂದ ಅದನ್ನ ನೋಡ್ಕೊಳ್ತಾ ಹೊರಡ್ತಾರೆ. ಅದರ ಮುಂದೆ ಅಂದ್ರೆ ಆ ಸೈನ್ಯದ ಮುಂದೆ ಧನುರ್ಧರನಾದಂತಹ ದೃಷ್ಟದ್ಯುಮ್ನನಿರ್ತಾನೆ. ಅವನು ಯಾವ ವೀರರಿಗೆ ಎಷ್ಟು ಬಲ ಇದೆ ಅಂತ ನೋಡಿ ಮತ್ತು ಅವರಲ್ಲಿ ಎಷ್ಟು ಉತ್ಸಾಹ ಇದೆ ಅದನ್ನು ಕೂಡ ನೋಡ್ತಾನೆ. ಈಗ ಬಲ ಒಂದಿದ್ರೆ ಸಾಕಾಗೋದಿಲ್ಲ, ಒಳಗಡೆಯಿಂದ ನಮಗೆ ಯುದ್ಧ ಮಾಡಬೇಕು, ಶತ್ರುಗಳನ್ನ ನಾಶ ಮಾಡಬೇಕು, ಅವ್ರ ಜೊತೆ ಹೋರಾಡಬೇಕು ಅನ್ನುವಂಥ ಉತ್ಸಾಹ ಕೂಡ ಇರಬೇಕಲ್ವಾ. ಅದನ್ನೆಲ್ಲ ನೋಡ್ತಾನೆ. ನೋಡ್ಬಿಟ್ಟು ಅವರಿಗೆ ಅದೇ ರೀತಿಯ ಪ್ರತಿಪಕ್ಷಿಗಳ ಜೊತೆ ಯುದ್ಧ ಮಾಡುವ ಆಜ್ಞೆಯನ್ನ ಕೊಡ್ತಾನೆ. ಈಗ ನಮ್ಮ ಮುಂದೆ ಇರುವಂಥ ಶತ್ರುಗಳಿರ್ತಾರಲ್ಲ, ಅವರಲ್ಲಿ ಯಾರ್ಯಾರು ಎಷ್ಟು ಬಲ ಎಷ್ಟು ಉತ್ಸಾಹ ಇರೋರು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ತಕ್ಕಂಗೆ ತನ್ನ ಒಂದು ಸೈನ್ಯದಲ್ಲಿ ಯಾರ ಬಲ ಎಷ್ಟಿದೆಯೋ ಎಷ್ಟು ಉತ್ಸಾಹ ಇದೆ ಅಂತ ನೋಡ್ಬಿಟ್ಟು ಸಮಸಮವಾಗಿರ್ಬೇಕು ಪ್ರತಿಪಕ್ಷದವರು ಮತ್ತು ಇವರು. ಆ ರೀತಿ ಅವನು ಅವ್ರ ಜೊತೆನೇ ನೀವು ಯುದ್ಧ ಮಾಡಬೇಕು ಅಂತಂದ್ಬಿಟ್ಟು ಅವನು ಆಜ್ಞೆಯನ್ನ ಕೊಡ್ತಾನೆ. ಈಗ ಯಾರ್ಯಾರಿಗೆ ಯಾರ ಜೊತೆ ಯುದ್ಧ ಮಾಡೋದಕ್ಕೆ ಅವನು ಆಜ್ಞೆಯನ್ನ ಕೊಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನೋಡಿ, ಎಲ್ಲ ಯುದ್ಧ ಮಾಡಬೇಕಾದ್ರೆ ನಿಯಮಗಳನ್ನ ಹಾಕ್ಕೊಳ್ತಾರೆ, ಹೀಗೆ ಮಾಡಬೇಕು, ಆಮೇಲೆ ಆ ಸೈನ್ಯಾಧಿಪತಿ ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರವ್ರ ಇಷ್ಟ ಬಂದಂಗೆ ಮಾಡಿದಾಗ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಆಯ್ತಾ. ಅದಕ್ಕೋಸ್ಕರ ಈಗ ಅರ್ಜುನನಿಗೆ ಕರ್ಣನ್ ಜೊತೆ ಯುದ್ಧ ಮಾಡಬೇಕು ಅಂತ ನೇಮಿಸ್ತಾನೆ, ಭೀಮಸೇನನಿಗೆ ದುರ್ಯೋಧನನ ಜೊತೆ ಯುದ್ಧ ಮಾಡಬೇಕು ಅಂತ ನೇಮಿಸ್ತಾನೆ. ಅದೇ ರೀತಿ ದೃಷ್ಟಕೇತುವಿಗೆ ಶಲ್ಯನ ಜೊತೆ, ಉತ್ತಮೌಜನಿಗೆ ಕೃಪಾಚಾರ್ಯರ ಜೊತೆ, ನಕುಲನಿಗೆ ಅಶ್ವತ್ಥಾಮನ ಜೊತೆ, ಶೈಭ್ಯನಿಗೆ ಕೃತವರ್ಮನ ಜೊತೆ, ಸಾತ್ಯಕಿಗೆ ಜಯದ್ರಥನ ಜೊತೆ ಮತ್ತೆ ಶಿಖಂಡಿಗೆ ಭೀಷ್ಮನ ಜೊತೆ ಯುದ್ಧ ಮಾಡೋದಿಕ್ಕೆ ನಿಯುಕ್ತಗೊಳಿಸ್ತಾನೆ. ಇದೇ ರೀತಿ ಸಹದೇವನಿಗೆ ಶಕುನಿಯ ಜೊತೆ, ಚೇಕಿತಾನನಿಗೆ ಶಾಲನ ಜೊತೆ, ಮತ್ತೆ ದ್ರೌಪದಿ 5 ಮಕ್ಕಳಿರ್ತಾರಲ್ಲ ಅವರಿಗೆ ತ್ರಿಗರ್ತದ ವೀರರ ಜೊತೆ, ಮತ್ತೆ ಅಭಿಮನ್ಯು ಇರ್ತಾನಲ್ಲ ಅವನು ವೃಷಸೇನನ ಜೊತೆ ಮತ್ತೆ ಇನ್ನೂ ಅನೇಕ ರಾಜರ ಜೊತೆ ಹೋರಾಡುವ ಆದೇಶವನ್ನ ಕೊಡ್ತಾನೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಅಭಿಮನ್ಯುವಿಗೆ ತುಂಬಾ ರಾಜರ ಜೊತೆ ಹೋರಾಡುವ ಆದೇಶ ಕೊಡ್ತಾನೆ. ಯಾಕೆ ಅಂತಂದ್ರೆ ಅವರೆಲ್ಲ ಅವನನ್ನ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗಿಂತ ಅಧಿಕ ಶಕ್ತಿಶಾಲಿ ಅಂತ ತಿಳ್ಕೊಂಡಿರ್ತಾರೆ. ಈ ರೀತಿ ಯೋಧರೆಲ್ಲರ ವಿಭಾಗ ಮಾಡಿ ಅವನು ತನ್ನ ಭಾಗಕ್ಕೆ ದ್ರೋಣಾಚಾರ್ಯರನ್ನ ಇಟ್ಕೊಳ್ತಾನೆ.
ಅಂದರೆ ದ್ರೋಣಾಚಾರ್ಯರ ಜೊತೆ ದೃಷ್ಟದ್ಯುಮ್ನ ಯುದ್ಧ ಮಾಡಬೇಕು ಅನ್ನೋದನ್ನ ಅವನು ಡಿಸೈಡ್ ಮಾಡ್ಕೊಳ್ತಾನೆ. ಮತ್ತು ಪಾಂಡವರ ವಿಜಯಕ್ಕೋಸ್ಕರನೇ ರಣಾಂಗಣದಲ್ಲಿ ಸುಸಜ್ಜಿತನಾಗಿ ನಿಂತ್ಕೊಳ್ತಾನೆ. ಅಂದರೆ ಇವರೆಲ್ಲ ರೆಡಿ ಆಗಿಬಿಟ್ರು, ಯಾರ ಜೊತೆ ಯಾರ್ಯಾರು ಹೋರಾಡಬೇಕು, ಯುದ್ಧ ಮಾಡಬೇಕು, ಮತ್ತು ಎಲ್ಲರೂ ಕೂಡ ಪಾಂಡವರು ಈ ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತಂದ್ಬಿಟ್ಟು ಎಲ್ಲ ಸುಸಜ್ಜಿತರಾಗಿ ನಿಂತ್ಕೊಂಡಿದ್ದಾರೆ. ಅವನು ಇಲ್ಲಿ ಮುಂದಾಳತ್ವವನ್ನು ತಗೊಂಡು ನಿಂತ್ಕೊಂಡಿದ್ದಾನೆ. ಈ ರೀತಿ ಇವರು ಯುದ್ಧಕ್ಕೆ ಈಗ ಸಜ್ಜಾಗಿ ನಿಂತಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.